ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತು ತುಂಬ ತಿಂಗಳುಗಳ ಆದ ನಂತರ ನಾನು ಮಾರ್ನಿಂಗ್ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಏನಕ್ಕಪ್ಪ ಬೆಳಗ್ಗೆನೇ ಎದ್ದೆ ಅಂತಂದರೆ, ನಮ್ಮ ಕೌಶಿಕ್ ಇವತ್ತು ಬೇಗನೆ ಎದ್ದ, ಒಂದು 7 o'clock ಎದ್ದ. ಸೊ ನಾನು ಕೂಡ ಬೇಗನೆ ಎದ್ದೆ. ಅದಾದ ನಂತರ ನಮ್ಮಮ್ಮ ಏನು ಟಿಫನ್ ಮಾಡೋದು ಅಂತ ಕೇಳಿದ್ರು. ನೀನಮ್ಮ ಏನಾದರೂ ಮಾಡು ಅಂತಂದರು. ನನಗೆ ಸಡನ್ನಾಗಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೆಂಗಿದ್ರು ಪ್ಲೇಟ್ ಮನೇಲೇ ಇತ್ತು. ಸಡನ್ನಾಗಿ ನೆನಪಾಗಿರೋದ್ರಿಂದ ಆಚೆ ಕಡೆನೇ ನಮ್ಮ ಮನೆ ಹತ್ರನೇ ಇಡ್ಲಿ ಎಲ್ಲ ಹಿಟ್ಟೆಲ್ಲ ರುಬ್ಬಿ ಮಾರ್ತಾರೆ. ಸೊ ನಮ್ಮ ಮನೆಯವ್ರಿಗೆ ಹೇಳಿದೆ ಹೋಗ್ಬಿಟ್ಟು ತೊಗೊಂಬಾ ಅಂತ ತೊಗೊಂಡು ಬಂದರು. ಬರೋ ಅಷ್ಟ್ರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಟೊಮೆಟೊ ಚಟ್ನಿನ ಮಾಡಿದ್ದೆ, ಅಂದರೆ ಖಾರವಾಗಿ ಬರೀ ಟೊಮೆಟೊ ಚಟ್ನಿನ ಮಾಡಿದ್ದೆ, ಚೆನ್ನಾಗಿತ್ತು. ಆಚೆ ಕಡೆನೂ ನನಗೆ ಇಡ್ಲಿ ಇಷ್ಟ ಆಗುತ್ತೆ, ಮನೇಲೂ ಕೂಡ ಇಷ್ಟ ಆಗುತ್ತೆ. ಅದೇನಂತ ಗೊತ್ತಿಲ್ಲ, ಈ ಪ್ರೆಗ್ನೆಂಟ್ ಆದನಲ್ಲ ಆವಾಗಿಂದ ಸ್ವಲ್ಪ ಇಡ್ಲಿ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ ನನಗೆ. ನಾರ್ಮಲ್ ಇಡ್ಲಿಗೂ ಈ ಇಡ್ಲಿಗೂ ಏನು ವ್ಯತ್ಯಾಸ ಅಂತಂದರೆ ಸೀರಿಯಸ್ಲಿ ಏನು ವ್ಯತ್ಯಾಸ ಇಲ್ಲ. ನನಗೇನೋ ಎರಡೂ ಒಂದೇ ಅಂತ ಅನಿಸುತ್ತೆ. ಅದು ಒಂಥರ ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ, ಇದು ನಾರ್ಮಲ್ ಪುಟ್ಟದಾಗಿ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಬೆಳಗ್ಗೆ ಏನಾಯಿತು ಅಂತಂದರೆ, ನಮ್ಮ ಮನೇಲಿ ಸೋಡಾ ಇರಲಿಲ್ಲ ಮತ್ತು ಮೆಣ್ಸಿನ ತಳ್ಳಬೇಕಿತ್ತು, ಖಾರದ ಮೆಣಸಿನ್ಕಾಯಿ ಅದಿರಲಿಲ್ಲ. ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ಇಸ್ಕೊಂಬ ಆಂಟಿ ಹತ್ರ ಅಂದೆ. ನಮ್ಮ ಮನೆಯವರು ಇಸ್ಕೊಂಬಂದಿಲ್ಲ. ಸೊ ಎಲ್ಲರ ಮನೆಯಲ್ಲೂ ಒಂದೊಂದು ಸಲ ಏನಾದರೂ ಇಲ್ಲ ಅಂದರೆ ಪಕ್ಕದ ಮನೇಲಿ ಇಸ್ಕೊತೀವಿ, ಅವ್ರ ಮನೇಲಿ ಇಲ್ಲ ಅಂದರೆ ನಮ್ಮ ಮನೇಲಿ ನಾವು ಆ ಥರ ಇಸ್ಕೊತಾ ಇರ್ತೀವಿ. ಅದು ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇಸ್ಕೊತೀವಿ. ನಮ್ಮ ಮನೆಯವ್ರು ನಾನೇನಕ್ಕೆ ಹೋಗಲಿ, ನನ್ನ ಕಳಿಸ್ಬೇಡ ನೀನು ಹಾಗೆ ಹೀಗೆ ಅಂದ್ಕೊಂಡು ಬೆಳಗ್ಗೆನೇ ಇದು ಮಾಡ್ತಾಯಿದ್ರು. ನೀವು ಇಸ್ಕೊತೀರ ನಿಮ್ಮ ಪಕ್ಕದ ಮನೇಲಿ ಏನಾದರೂ, ಅಥವಾ ನಿಮ್ಮ ಪಕ್ಕದ ಮನೆಯವ್ರು ಏನಾದರೂ ನಿಮ್ಮ ಮನೇಲಿ ಇಸ್ಕೊತಾರ ಏನಕ್ಕಾದರೂ? ಅದು ಇದೇನಾದರೂ ಸಣ್ಣ ಪುಟ್ಟದ್ದು ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನಾವಂತೂ ಕ್ಯಾಶುವಲಾಗಿ ಇಸ್ಕೊತೀವಪ್ಪ. ಅವ್ರ ಮನೇಲಿಲ್ಲ ಅಂದರೆ ನಮ್ಮ ಮನೇಲಿ ಇಸ್ಕೊತಾರೆ. ನಮ್ಮ ಮನೇಲಿಲ್ಲ ಅಂದರೆ ಏನಾದರೂ ಎಮರ್ಜೆನ್ಸಿ ಅಂತಂದರೆ ಈ ಕೊತ್ತಂಬರಿ ಸೊಪ್ಪು ಅಥವಾ ಹಸಿಮೆಣ್ಸಿನ್ಕಾಯಿ ಈ ಥರ ಏನಾದರೂ ನೆಸೆಸಿಟಿ ಸಣ್ಣ ಪುಟ್ಟದ್ದೇನಾದರೂ ಬೇಕು ಅಂದರೆ ಇಸ್ಕೊತೀನಿ. ನಿಮ್ಗೆ ಎಷ್ಟು ಜನಕ್ಕೆ ಇಡ್ಲಿ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಕೆಲವೊಬ್ರಿಗೆ ಇಡ್ಲಿ ದೋಸೆ ಇಷ್ಟ ಆಗೋಲ್ಲ, ಬಟ್ 90% ನಮ್ಮ ಸೌತ್ ಇಂಡಿಯನ್ ಫುಡ್ಡಲ್ಲಿ ಇಡ್ಲಿ ದೋಸೆ ಎಲ್ಲ ಇಷ್ಟ ಆಗುತ್ತೆ. ನಾನು ಇಡ್ಲಿ ಮಾಡ್ತಾಯಿದ್ದೆ, ನಮ್ಮಮ್ಮ ಎಲ್ಲ ಕಸ ಗುಡಿಸ್ತಾಯಿದ್ರು. ನಮ್ಮ ಹಸ್ಬೆಂಡು ಕೌಶಿಕ್ನ ಕರ್ಕೊಂಡಿದ್ರು. ಸೊ ಸಿಂಪಲ್ಲಾಗಿ ಖಾರದ ಚಟ್ನಿನ ಮಾಡಿದ್ದೀನಿ. ನಾನು ಆಲ್ರೆಡಿ ಒಂದು ಸಲ ತೋರಿಸಿದ್ನಲ್ಲ, ಸೊ ಅದಕ್ಕೋಸ್ಕರ ನಾನು ಆ ಒಂದು ಕೆಂಪು ಚಟ್ನಿನ ತೋರಿಸಿಲ್ಲ. ನಿಮಗೇನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ತೋರಿಸಿದ್ದೀನಿ. ಅಥವಾ ಇನ್ನೊಂದು ಸಲ ತೋರಿಸ್ಬೇಕಂದ್ರೆ ಅದ್ರ ಲಿಂಕ್ ಬೇಕಂದರೆ ನಾನು ಲಿಂಕ್ ಹಾಕಿರ್ತೀನಿ. ಇಡ್ಲಿ ಸ್ಟ್ಯಾಂಡು ಇದ್ರಲ್ಲಿ ಬರೀ 5 ಪ್ಲೇಟ್ ಅಷ್ಟೇ ಆಗೋದು. ಜಾಸ್ತಿ ಜನ ಬಂತಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಾಗುತ್ತೆ. ಬಟ್ ಒಂದು ಇಬ್ಬರಿಗಂದರೆ ಸಾಕು, ಒಂದು 2 ಇಡ್ಲಿ 3 ಇಡ್ಲಿ, ದೊಡ್ಡವರು ಅಂದರೆ ಒಂದು 3 ಇಡ್ಲಿ ಅಷ್ಟೇ ಸಾಕಾಗುತ್ತೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ಇಡ್ಲಿ ಆದರೆ ಬೆಳಗ್ಗೆ ಕೌಶಿಕ್ಕು ಕೂಡ ಟಿಫನ್ ಆಗಿಬಿಡುತ್ತೆ, ನಮಗೂ ಕೂಡ ಟಿಫನ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಡೈಲಿ ಅವನಿಗೆ ಸರಿಯೇ ಕೊಟ್ಟರೆ ಅವನಿಗೂ ಇಷ್ಟ ಆಗೋಲ್ಲ ಅಂತಂದ್ಬಿಟ್ಟು. ಬಟ್ ಇಡ್ಲಿ ದೋಸೆ ಮಾಡಿದಾಗ ನಮ್ಮ ಪಕ್ಕದ ಮನೇಲಿ ಮಾಡಿದ್ರೂ ಕೂಡ ಅವರು ತೊಗೊಂಡು ಬಂದು ಕೊಡ್ತಾರೆ. ಅಥವಾ ಇಲ್ಲ ನಾನೇನಾದರೂ ಹೋದರೆ ಇಡ್ಲಿ ದೋಸೆ ಏನಾದರೂ ಮಾಡಿದರೆ ತೊಗೋ ತಿನ್ನಿಸು ಅಂದ್ಬಿಟ್ಟು ಕೊಡ್ತಾರೆ. ಇದು ಬರೀ ಹಳ್ಳಿ ಕಡೆ ಅಲ್ಲ, ಸಿಟಿ ಕಡೆನೂ ನಾವು ಮಾಡ್ತೀವಿ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಥವಾ ಈ ಥರ ಇಸ್ಕೊಳ್ಳೋದು, ಇಲ್ಲ ಅವ್ರ ಮನೇಲಿ ಹೋಗಿ ತಿನ್ನೋದು, ಇಲ್ಲಾಂದರೆ ಅವರು ನಮ್ಮ ಮನೇಲಿ ಬಂದು ತಿನ್ನೋದು, ಈ ಥರದ್ದೆಲ್ಲ ಕಾಮನ್ನಾಗಿ ನಡೆಯುತ್ತೆ. ಊರ ಕಡೆ ಇದು ತುಂಬಾ ಜಾಸ್ತಿ ಇರುತ್ತೆ, ಏನಾದರೂ ಬೇಕಂದರೆ ಇಸ್ಕೊಳ್ಳೋದು ಈ ಥರದ್ದೆಲ್ಲ. ಮತ್ತು ಬಿಸಿ ಬಿಸಿ ಇಡ್ಲಿಗೆ ಸ್ಪೂನ್ ಹಾಕದೆ, ಸೊ ಯಾವುದೇ ಬಿಸಿ ಇಡ್ಲಿಗಾದ್ರೂ ಅಷ್ಟೇ ಎದ್ದ ತಕ್ಷಣವೇ ಸ್ಪೂನ್ ಹಾಕ್ಬಿಟ್ರೆ ಬರೋಲ್ಲ, 1 ಸೆಕೆಂಡ್ ಆಗಬೇಕು. ಅಥವಾ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಅದಾದ ನಂತರ ಎಳೆದ್ರೆ ಬಂದುಬಿಡುತ್ತೆ. ಫಸ್ಟ್ ನಾನು ಅದೇ ತಪ್ಪು ಮಾಡಿದೆ. ಅದಾದಮೇಲೆ ಗೊತ್ತಾಯಿತು, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತೆ ಚಿಮುಕ್ಸ್ಬಿಟ್ಟು ಮತ್ತೆ ಅದನ್ನ ಚೆಲ್ಬಿಟ್ಟು ಆಮೇಲೆ ಎಳೆದೆ, ಆಮೇಲೆ ಬಂತು. ಆಮೇಲೆ ಏನಿಲ್ಲ, ನಾರ್ಮಲಾಗಿ ಕೆಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಷ್ಟೇ ಪ್ಲೇಟ್ ಕೆಳಗಡೆ. ಚೆನ್ನಾಗಿ ಬಂದಿತ್ತು, ಒಂಥರ ಚೆನ್ನಾಗಿ ಫೀಲ್ ಆಯಿತು ನನಗೆ, ಆಚೆ ಕಡೆ ತಿನ್ನೋ ಥರನೇ ಫೀಲ್ ಆಯಿತು. ಇವತ್ತಂತೂ ಬೆಳಿಗ್ಗೆ ಬೇಗ ಎದ್ದಿರೋದಕ್ಕೆ ಒಂಥರ
ಏನೋ ಒಂಥರ ಇವತ್ತು ಜಲ್ದಿ ಎದ್ದಿರೋ ಥರ ಇವತ್ತು ಫುಲ್ ಡೇ ಒಂಥರ ಫ್ರೆಶ್ ಆಗಿತ್ತು ಮೈಂಡು. ಯಾಕಂದರೆ ಬೆಳಿಗ್ಗೆ ಜಲ್ದಿ ಎದ್ದಿದ್ನಲ್ಲ, ಸೊ ಅದಕ್ಕೋಸ್ಕರ ಒಂದೊಂದು ಸಲ ಬೇಗ ಎದ್ದೇಳೋಣ ಅಂತಂದರೆ ನೈಟ್ ಸ್ವಲ್ಪ ನಿದ್ದೆ ಅಷ್ಟೊಂದು ಆಗಿರಲ್ವಲ್ಲ, ಅದರಿಂದ ಸ್ವಲ್ಪ ಎದ್ದೇಳೋಕ್ಕಾಗಲ್ಲ ಅಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ. ಇವಾಗ ಟೈಮ್ 12 ಗಂಟೆ ಆಗಿದೆ. ನಾನು ಆಲ್ರೆಡಿ ಬೆಳಿಗ್ಗೆನೆ ಒಂದು ಸ್ವಲ್ಪ ಇಡ್ಲಿ ತಿಂದ್ಬಿಟ್ಟು ಹಂಗೆ ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಟ್ಟಿಲ್ಲ. ಇವಾಗ ಮತ್ತೆ ಸ್ವಲ್ಪ ಇಡ್ಲಿನ ತಿನ್ನಿಸ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಏನಾದರೂ ಸರಿ ತಿನ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಅದೇ ಇಡ್ಲಿನ ಬಿಸಿ ಮಾಡಿ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನಿಸ್ತಾ ಇದ್ದೀನಿ. ಮೊಸರು ಮಕ್ಕಳು ಕೊಡ್ಬೋದಾ ಏನು ಅಂತ ಅಂದರೆ ಸೀರಿಯಸ್ಲಿ ಮೊಸರು ಕೊಡ್ಬೋದು, ಒಂದು ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ. ನಾನು ಸ್ವಲ್ಪ ಹಂಗೆ ಕಜ್ಜಾಯ ಆಯಿತು ಅಂದ್ಬಿಟ್ಟು ಕಜ್ಜಾಯನ ತಿಂತಾಯಿದ್ದೆ. ಹಾಗೇನೆ ಪಾಪಗೂ ಕೂಡ ಇಡ್ಲಿನ ತಿನ್ನಿಸ್ತಾ ಇದ್ದೆ. ಅವನನ್ನ ತೋರ್ಸೋಣ ಅಂದರೆ ಅವನು ಚಡ್ಡಿ ಹಾಕ್ಕೊಂಡಿಲ್ಲ, ಸೊ ಅದರಿಂದ ಅಯ್ಯೋ 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 ಯಾಕಮ್ಮ ತೋರಿಸ್ತಾ ಇಲ್ಲ. ಮತ್ತೆ ಇವ್ನು ತಿನ್ಸ್ಬಿಟ್ಟು ಆಮೇಲೆ ಸಿಕ್ತು. ಹಾಯ್ ಮಾಡು ಕೌಶಿ, ಮಾಡು ಹಾಯ್ ಮಾಡಮ್ಮ, ಹಾಯ್ ಮಾಡು. ಮತ್ತು ಮೊಸರನ್ನ ಯಾವ ಒಂದು ಮಂತಿಂದ ಕೊಡ್ಬೋದು ಅಂದರೆ 9 ಮಂತ್ ಕಂಪ್ಲೀಟ್ ಆದಮೇಲೆ ನಾವು ಮೊಸರನ್ನ ಕೊಡ್ಬೋದು. ಯಾಕಂದರೆ ಇಡ್ಲಿ ಎಲ್ಲ ತಿನ್ನಿಸ್ಬೇಕಾದ್ರೆ ಇಡ್ಲಿನ ಹಂಗೆ ತಿನ್ನೋಕ್ಕಾಗೋದಿಲ್ಲ. ಸೊ ಅದರಿಂದ ಸ್ವಲ್ಪ ಮೊಸರಿನಲ್ಲಿ ಡಿಪ್ ಮಾಡಿ, ಏನು ಸಾಲ್ಟ್ ಏನೂ ಹಾಕಿಲ್ಲ ನಾನು, ಜಸ್ಟ್ ಮೊಸರನ್ನ ಡಿಪ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಅಷ್ಟೇ. ಸಾರಿ, ಇಡ್ಲಿನ ಡಿಪ್ ಮಾಡಿಬಿಟ್ಟು ಮೊಸರಿಗೆ ತಿನ್ನಿಸ್ತೀನಿ. ತಿಂತಾನೆ, ಇಷ್ಟಪಟ್ಟು ತಿಂತಾನೆ. ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಒಂದ್ಸಲ. ನೀವು ಏನಾದರೂ ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ಮೊಸರನ್ನ? ಕೊಟ್ಟಿದ್ದೀರಾ ಕೊಟ್ಟಿಲ್ವಾ ಅಂತ ಕಾಮೆಂಟ್ ಮಾಡಿ ನನಗೆ. ಕೌಶಿಕ್ ನೋಡಿಲಿ, ನೋಡ್ಬೋದು ಈ ಒಂದು ವುಡ್ನ ತೆಗೆದು ನಾವು ಡೋರ್ಗೆ ಫಿಕ್ಸ್ ಮಾಡಿದ್ದೀವಿ. ಡೋರಿಂದ ಸ್ವಲ್ಪ ಆಚೆ ಕಡೆ, ಏನಕ್ಕಂದರೆ ಆಚೆಗೆ ಜಂಪ್ ಮಾಡ್ಕೊಂಡು ಹೋಗಿ ಆ ಕಡೆ ಈ ಕಡೆ ಅಂದರೆ ಇದೆಯಲ್ಲ, ಸೊ ಏನಪ್ಪ ಅದು ಮೆಟ್ಲಿದೆ, ಸೊ ಅದನ್ನು ಮೆಟ್ಲಿ ಬಿದ್ದುಬಿಡ್ತಾನೆ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಸಿದ್ದೀವಿ. ತುಂಬ ಜನ ಹಾಕಿಸ್ಕೊತಾ ಇರ್ತಾರೆ. ಇದನ್ನು ಗೇಟು ಫಿಕ್ಸ್ ಮಾಡ್ಕೊಬೋದು, ಬಟ್ ಗೇಟೆಲ್ಲ ಫಿಕ್ಸ್ ಮಾಡೋ ಅಷ್ಟು ಫೆಸಿಲಿಟೀಸು ಇಲ್ಲ. ಸೊ ಅದರಿಂದ ನಾನು ಈ ಥರ ಫಿಕ್ಸ್ ಮಾಡಿಸಿದ್ದೀನಿ. ನಿಮ್ಮ ಮನೇಲೂ ಈ ಥರ ಫಿಕ್ಸ್ ಮಾಡಿದ್ರಾ? ಕಾಮೆಂಟ್ ಮಾಡಿ. ಮತ್ತು ಕೌಶಿಕ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಅದೆಲ್ಲ ಮಾಡಿದೆ. ಆಲ್ರೆಡಿ 1:30 ಆ ಥರ ಆಯಿತು. ಮತ್ತು ನಾನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮಾಡಬೇಕಿತ್ತು. ಇವನು ಬೇರೆ ಗಲಾಟೆ ಮಾಡ್ತಾಯಿದ್ದ, ಸೊ ಅದಕ್ಕೋಸ್ಕರ ಆಂಟಿ ಮನೆ ಓನರ್ ಆಂಟಿ ಮನೆಯಲ್ಲಿ ಬಿಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಅವರು ಸ್ವಲ್ಪ ಆಚೆ ಹೋಗ್ತಾಯಿದ್ರು, ಅದರಿಂದ ಒಂದು 5-10 ನಿಮಿಷ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲಾಂತಂದರೆ ಅವ್ರ ಮನೇಲಿ ಅವ್ನು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಡೈಲಿ ಒನ್ಸಾದರೂ ಅವ್ರ ಮನೆಗೆ ಹೋಗೋಕ್ಕೆ ಇಷ್ಟಪಡ್ತಾನೆ. ಅಲ್ಲಿ ಸ್ವಲ್ಪ ಹಾಲ್ ದೊಡ್ಡದಿರೋದ್ರಿಂದ ಮತ್ತು ಎಲ್ಲ ಕೂತ್ಕೊಂಡು ಅವನ್ನ ಆಟ ಆಡಿಸೋದ್ರಿಂದ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಅದರಿಂದ ಅವನು ಚೆನ್ನಾಗಿ ಆಡ್ತಾನೆ. ಅವನ್ನ ಬಿಟ್ಬಿಟ್ಟು ಬಂದ ತಕ್ಷಣವೂ ಕ್ವಿಕ್ಕಾಗಿ ಏನಾಗುತ್ತೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಇಲ್ಲಿ. ಫಸ್ಟು ಸಾಂಬಾರಿಗೆ ಇಟ್ಟೆ, ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟೆ, ಅದನ್ನು ಪಕ್ಕದ ಸ್ಟವ್ಗೆ ಇಟ್ಬಿಟ್ಟು ಮತ್ತು ಸಾಂಬಾರು ಇಟ್ಬಿಟ್ಟು ಅದೇನು ಸ್ಲ್ಯಾಬ್ ಏನಿದೆ ಅದನ್ನು ಒರೆಸ್ಬಿಟ್ಟೆ. ಮತ್ತು ಇನ್ನೊಂದು ಸಲ ಗಲೀಜಾದರೆ ಮತ್ತೆ ಇನ್ನೊಂದು ಸಲ ಒರೆಸೋದು ಯಾರು ಅಂದ್ಬಿಟ್ಟು. ಎಷ್ಟು ಬೇಗ ಕ್ವಿಕ್ಕಾಗಿ ನಾನು ಅಡುಗೆನ ಮಾಡ್ಕೊತೀನಿ ಅಂತಂದರೆ ನೋಡ್ಬೋದು. ಆಲ್ರೆಡಿ ಅನ್ನ ಕೂಗು, ಸಾಂಬಾರು ಕೂಗಿದ್ರೆ ಅದಕ್ಕೆ ಒಗ್ಗರಣೆ ಮಾಡಿದ್ರೆ ಆಗೋಯ್ತು. ಎರಡೂ ಒಂದೊಂದು ಕುಕ್ಕರಲ್ಲಿ ಇಟ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಇವಾಗ ಹೋಗಿ ನಾನು ಇವನನ್ನ ಕರ್ಕೊಂಡು ಬಂದೆ. ಇವನು ಇಲ್ಲ, ಈ ಮನೆ ಒಳಗಡೆ ಇದ್ರೆ ಏನು ಮಾಡ್ತಾನೆ ಅಂತಂದರೆ ಅದನ್ನು ಎಳೆಯೋದು, ಇದನ್ನು ಎಳೆಯೋದು, ಏನಾದರೂ ಹುಟ್ಟಿಸ್ಕೊಡೋದು, ಈ ಥರ ಮಾಡ್ತಾ ಇರ್ತಾನೆ. ಸೊ ಅವರು ಇವಾಗ ಸ್ವಲ್ಪ ಬ್ಯುಸಿ ಇದ್ದರು, ಇಲ್ಲಾಂದರೆ ಅವ್ರು ಆಟ ಆಡಿಸ್ತಾ ಇದ್ರು. ನಾನು ಸ್ವಲ್ಪ ಆರಾಮ್ಸೆ ಅಡುಗೆ ಮಾಡ್ಕೋಬೋದಾಗಿತ್ತು. ನೋಡ್ಬೋದು 2 ವಿಜಿಲ್ ಆಯಿತು. ಸಾಂಬಾರನ್ನ ನಾನು ಹೆಸರು ಕಾಳು ಸಾಂಬಾರನ್ನ ಮಾಡಿದೆ. ಜಸ್ಟ್ ಹೆಸರು ಕಾಳು ಮತ್ತು ಟೊಮ್ಯಾಟೊ ಇದಿಷ್ಟು ತೊಳೆದು ಬೇಕಿಕ್ಕಿದ್ದೀನಿ. ಮಧ್ಯಾಹ್ನ ಟೈಮ್ ನಾನೇನು ಅಷ್ಟೊಂದು ಬೇರೆ ಬೇರೆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಪಾಪನ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಬೇಕಾದರೆ ಸಂಜೆ ಟೈಮ್ ಅಮ್ಮ ಇರ್ತಾರಲ್ಲ, ಅಮ್ಮ ಎತ್ಕೊತಾರೆ. ನಾನು ಏನಾದರೂ ಅಡುಗೆನ ಆ ಟೈಮಲ್ಲಿ ನಾನು ಸಂಜೆ ಟೈಮಲ್ಲಿ ಸ್ವಲ್ಪ ಏನಾದರೂ ಸ್ಪೆಷಲ್ ಏನಾದರೂ ಮಾಡೋಂಗಿದ್ರೆ ಮಾಡ್ಕೊತೀನಿ. ಆದಷ್ಟು ನಾನು ಮಧ್ಯಾಹ್ನ ಟೈಮು ಸ್ವಲ್ಪ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗೋ ಥರನೇ ಮಾಡ್ಕೊತೀನಿ.
ನೀವೇನು ಮಾಡ್ತೀರಾ? ಇವಾಗ ಆಲ್ರೆಡಿ 2 ವಿಸಿಲ್ ಬಂತು. ಇನ್ನೊಂದು ವಿಸಿಲ್ ಬಂದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ವಿಸಿಲ್ ಇಳಿದ ತಕ್ಷಣ ಏನು ಫ್ರೈ ಮಾಡಿಬಿಡ್ತೀನಿ. ಇಲ್ಲಾಂತಂದರೆ ನಮ್ಮ ಮನೆಯವ್ರು ಬಂದಮೇಲೆ ಫ್ರೈ ಮಾಡ್ತೀನಿ. ಈರುಳ್ಳಿ ಎಲ್ಲ ಚಟಪಟ ಅಂತ ಹಿಡಿದು ಆಮೇಲೆ ಎಷ್ಟು ಹಿಡಿದು ಇಲ್ಲೇ ಓಡಾಡ್ತಾ ಇರ್ತಾನೆ, ಅದರಿಂದ ನಾನು ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಆಮೇಲೆ ನಾನು ಬೇಗನೂ ಅಡುಗೆ ಮಾಡಿಬಿಡ್ತೀನಿ. ಕೆಲವೊಬ್ರು ನಿಧಾನಕ್ಕೆ ಜುಗುಡ್ಸ್ಕೊಂಡು ಮಾಡ್ತಾ ಇರ್ತಾರೆ. ನನಗೆ ಅಷ್ಟೊಂದೆಲ್ಲ ಜುಗುಡ್ಸ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ನಂದು ಏನಿದ್ರು ಪಟಾಪಟ ಅಂತ ಕೆಲಸ ಮುಗ್ದು ಹೋಗ್ಬಿಡ್ಬೇಕು. ಆಮೇಲೆ ಸುಮ್ಮನೆ ಬೇಕಂತ ಕುತ್ಕೋ, ಇಲ್ಲ ಫೋನ್ ನೋಡ್ಕೊ, ಏನೋ ಒಂದು ಮಾಡ್ಕೋ. ಫೋನಲ್ಲಿ ನೋಡೋಕ್ಕಾಗಲ್ಲ, ಇವನ್ನ ಕರ್ಕೋಬೇಕಲ್ಲ. ಸೊ ಅದರಿಂದ ಆಲ್ಮೋಸ್ಟ್ ನಾನು ಕ್ವಿಕ್ ಅಂತ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಮಧ್ಯಾಹ್ನ, ಇವಾಗ ಐ 1 ಗಂಟೆ ಆಗಿರ್ಬೇಕಂತ ಅನ್ಸುತ್ತೆ. ಮತ್ತು ನಮ್ಮ ಮನೆಯವ್ರಿಗೆ ನಾನು ಒಂದು ಮೈಕ್ನ ಥರ ಕೇಳಿದ್ದೆ. ನೋಡೋಣ, ಅವ್ರು ಮಾರ್ಕೆಟ್ಗೆ ಹೋಗಿದ್ರು, ಅಂಗಡಿಗೆಲ್ಲ ಶಾಪ್ಗೆಲ್ಲ ಏನೇನು ಬೇಕು ಸ್ವಲ್ಪ ಐಟಮ್ಸ್ ತರೋಕ್ಕೆ ಅಂದ್ಬಿಟ್ಟು. ನೋಡೋಣ, ಅದು ಸಂಜೆ ಅಥವಾ ಇವಾಗ ಏನು ತೊಗೊಂಡು ಬಂದರೆ ನಾನು ನೋಡ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸಪೋಸ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ ನಾನು ಹೇಳ್ತೀನಿ ನಿಮಗೆ. ಅಂದರೆ ಬೇರೆ ಯಾವ್ದು ಕಂಪ್ನಿ ತೊಗೊಂಡು ಬಂದಿದ್ದಾರೆ ಅಂದ್ರೆ ಯೂಬಾನ್ ಕಂಪ್ನಿ ಚೆನ್ನಾಗಿದೆ ಅಂದ್ಕೊಂಡು ತೊಗೊಂಡು ಬಂದರು. ನೋಡೋಣ, ಬರೋ ದಿವಸ ಯೂಸ್ ಮಾಡೋದು ತೊಗೊಂಡು ಬಂದಿದ್ದಾರೆ. ನೋಡೋಣ ಚೆನ್ನಾಗಿದೆ ಏನಿಲ್ಲ ಅಂತ ನಾನು ಆಮೇಲೆ ನಾನು ರಿವ್ಯೂನ ಕೊಡ್ತೀನಿ. ಒಳ್ಳೆ ಬಂದು ಇನ್ನೂ ಒಂದು ಏನು ಅಂತಂದರೆ, ಮಕ್ಕಳಿಗೆ ಯಾವಾಗಿಂದ ನಾವು ಮೊಸರು ಮತ್ತು ಈ ಹಾಲಾಗಿರಲಿ ಅಥವಾ ಪನ್ನೀರು, ಚೀಸು, ಈ ಥರದ್ದೆಲ್ಲ ಯಾವಾಗಿಂದ ಕೊಡ್ಬೋದು ಅಂದರೆ 9 ಮಂತ್ ಕಂಪ್ಲೀಟ್ ಆದಮೇಲೆ ನಾವು ಕೊಡ್ಬೋದು. ಹಾಲು ಕೊಡಬಾರ್ದು. ಹಾಲು 1 ಇಯರ್ ಒಳಗಡೆ ಇರೋರು ಕೊಡಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ 2 ಇಯರ್ಸ್ ತನಕನೂ ಕೊಡೋದಿಲ್ಲ ಹಾಲನ್ನ. ಅದು ಅವ್ರವ್ರು ಬಿಟ್ಟಿದ್ದು. ಹಾಲು ಮಾತ್ರ ಸದ್ಯಕ್ಕೆ ಡಾಕ್ಟರ್ನ ಕೇಳಿಕೊಂಡು ನಾವು ಯಾವಾಗ ಕೊಡ್ಬೋದು ಅಂತ ಅವ್ರನ್ನ ಕೇಳ್ಕೊಂಡು ಕೊಡ್ಬೋದು. ಬಟ್ ನಾವು ನಮ್ಮ ಒಂದು ಡೈಲಿ ಕುಕ್ಕಿಂಗಲ್ಲಿ ಪಾಪುಗೆ ಏನೇನು ಮಾಡ್ತೀವಿ ಅದರಲ್ಲಿ ನಾವು ಪನ್ನೀರ್ನ ಕೊಡ್ಬೋದು. ಪನ್ನೀರು, ಚೀಸು ಅಥವಾ ಬಟರು ಇದನ್ನೆಲ್ಲ ನಾವು ಮಕ್ಕಳಿಗೆ ಕೊಡ್ಬೋದು. ಒಂದು ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ನಾವು ಅಡುಗೆ ಎಲ್ಲ ಮಾಡುವಾಗ ಈ ಆಯಿಲ್ ಹಾಕ್ಕೊಳ್ಬೋದು, ತುಪ್ಪ ಹಾಕ್ಬೋದು ಅಥವಾ ಬಟರ್ ಹಾಕ್ಬೋದು. ಅದು ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ ಮತ್ತು ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಮೊಸರು, ಚೀಸು ಸ್ವಲ್ಪ ಯಾವಾಗಾದರೂ ನಾನು ಪನ್ನೀರ್ ಮಾಡಿದಾಗ ಸ್ವಲ್ಪ ಪನ್ನೀರು ಈ ಥರದ್ದೆಲ್ಲ ನಾನು ಕೊಡ್ತಾ ಇರ್ತೀನಿ. ಬರೀ ಸರಿ ಅದನ್ನೇ ಕೊಟ್ಟರೆ ಅವ್ರಿಗೂ ಇಷ್ಟ ಆಗೋದಿಲ್ಲ. ಅವ್ರಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರೋ ಥರ ನಾನೇನು ಡಿಫ್ರೆಂಟಾಗೆಲ್ಲ ಏನು ಮಾಡಿ ಅಷ್ಟೊಂದೇನು ಕೊಡಲ್ಲ. ಬಟ್ ನಾವೇನು ಅಡುಗೆ ಮಾಡ್ತೀವಿ ಅದನ್ನೇ ಸ್ವಲ್ಪ ಎಕ್ಸ್ಟ್ರಾ ಇವ್ನಿಗೆ ಸ್ವಲ್ಪ ಒಗ್ಗರಣೆ ಮಾಡಿಕೊಡೋದು ಅಥವಾ ಅದಕ್ಕೇನಾದರೂ ಸ್ವಲ್ಪ ಆ್ಯಡ್ ಮಾಡಿಕೊಡೋದು, ಈ ಥರ ಮಾಡ್ತೀನಿ. ಬಟ್ ಆಮೇಲೆ ನಾವೇನು ತಿಂತೀವಿ ಅದನ್ನು ಕೂಡ ನಾನು ಕೊಡ್ತೀನಿ. ಅವ್ನು ಇಷ್ಟಪಟ್ಟು ತಿಂತಾನೆ. ಸ್ವಲ್ಪ ಸ್ಪೈಸಿ ಆದ್ರೂ ಸ್ವಲ್ಪ ಖಾರ ಆದ್ರೂ ಅವ್ನಿಗೆ ಇಷ್ಟಪಟ್ಟು ತಿಂತಾನೆ, ಮತ್ತು ಸ್ವೀಟ್ ಆದ್ರೂ ಇಷ್ಟಪಟ್ಟು ತಿಂತಾನೆ. ಅವನ್ನ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ಜ್ಯೂಸು, ಫ್ರೆಶ್ ಜ್ಯೂಸ್ ಏನಿದೆ ಕುಡಿಯುವಾಗ ಕೊಡ್ತೀನಿ. ಆ ಥರದ್ದೆಲ್ಲ ನಾನು ಅದು ಕೊಡಬಾರ್ದು ಇದು ಕೊಡಬಾರ್ದು ಅಂತ ನಾನು ಯಾವತ್ತೂ ಅವ್ನಿಗೆ ಏನೂ ಕೊಡ್ದೇನೆ ಕಿತ್ಕೊಂಡಿಲ್ಲ. ಈಗ ನಾನು ಎಲ್ಲನೂ ಕೊಡ್ತೀನಿ. ಅವ್ನಿಗೆ ಏನು ಇಷ್ಟ ಬರುತ್ತೋ ಅದನ್ನ ತಿನ್ನಿ ಅಂದ್ಬಿಟ್ಟು. ಅದು ಜಂಕ್ ಫುಡ್ ಮಾತ್ರ ಕೊಡೋದಿಲ್ಲ. ಚಿಪ್ಸು ಅದು ಆಚೆ ಕಡೆಯಿಂದ ತೊಗೊಂಡು ಬರ್ತೀವಲ್ವ, ಆ ಥರದ್ದೆಲ್ಲ ಕೊಡಲ್ಲ. ಈ ಫ್ರೆಶ್ ಜ್ಯೂಸು ನಾನು ಯಾವಾಗದು ಕುಡಿತಾ ಇರ್ತೀವಿ ಆ ಟೈಮಲ್ಲಿ ನಾನು ಕೊಡ್ತೀನಿ ಅಷ್ಟೇ. ಮತ್ತು ಮಧ್ಯಾಹ್ನದ ಮೇಲೆ ತುಂಬ ದಿವಸದಿಂದನೇ ನಮ್ಮ ಮನೆಯಲ್ಲಿ ಏನು ಫ್ರಿಜ್ಜು ಕೆಟ್ಟೋಗ್ಬಿಟ್ಟಿದೆ. ಅದರಿಂದನೇ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಈ ಥರ ಸೊಪ್ಪುಗಳು ಮತ್ತು ತರಕಾರಿಗಳನ್ನ ಜಾಸ್ತಿ ತಂದು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅದರಿಂದ ತುಂಬ ರಿಲಯನ್ಸಲ್ಲಿ ಒಂದ್ಸಲ ಹೋಗ್ಬಿಟ್ಟು ನೋಡಿದ್ವಿ. ಮತ್ತು ನಮ್ಮ ಮನೆ ಹತ್ರ ಕ್ರೋಮ್ ಇತ್ತು. ಸೊ ಅಲ್ಲಿಗೆ ಬಂದು ನೋಡೋಣ, ಬುಕ್ ಮಾಡಿಬಿಟ್ಟು ಹೋಗ್ಬಿಡೋಣ. ಮತ್ತು ಅಂದರೆ ಫ್ರಿಜ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ವೆಜಿಟೇಬಲ್ಸ್ಗೆ ಮೇಯ್ನಾಗಿ. ಇಲ್ಲಾಂದರೆ ಬಾಡೋಗ್ತಾ ಇರುತ್ತೆ. ಇವಾಗಂತೂ ಸಮ್ಮರ್ ಬಂದಿರೋದ್ರಿಂದ ಬೇಗನೆ ಒಣಗೋಗ್ತಾ ಇರುತ್ತೆ. ಮತ್ತು ಪದೇ ಪದೇ ಹೋಗಿ ತೊಗೊಂಬರೋಕ್ಕೂ ಅಂದರೆ ಹೋಗಿ ತೊಗೊಂಬರ್ಬೋದು. ಬಟ್ ಅಂದರೆ ಪಾಪುನ ಎತ್ಕೊಂಡು ಹೋಗಿ ತೊಗೊಂಬರೋಕ್ಕಾಗಲ್ಲ. ಅಥವಾ ಆರ್ಡ್ರ್ ಮಾಡ್ಕೊಬೋದು. ಬಟ್ ಅದು ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಬೇಗನೆ ಹಾಳಾಗಿಬಿಡುತ್ತೆ. ಇವಾಗಂತೂ ಫ್ರಿಜ್ ಇರೋದ್ರಿಂದ ಕಂಪಲ್ಸರಿ ಫ್ರಿಜ್ ಬೇಕನ್ಸುತ್ತೆ. ಬಟ್ ಆವಾಗಿನ ಕಾಲದಲ್ಲಿ ಈ ಥರ ಫ್ರಿಜ್ ಅದು ಇದು ಏನೂ ಇರಲಿಲ್ಲ. ಬಟ್ ಆವಾಗೆಲ್ಲ ಬಟ್ಟೆಯಲ್ಲಿ ಸುತ್ತಿಟ್ಕೊಳ್ಳೋದು, ಎಷ್ಟು ಬೇಕು ಅಷ್ಟು ತೊಗೊಳ್ಳೋದು ಅಥವಾ ಫ್ರೆಶ್ ಆಗಿ ತೊಗೊಳ್ಳೋದು, ಈ ಥರ ಮಾಡ್ತಾಯಿದ್ರು. ಬಟ್ ಇವಾಗ ಅಷ್ಟೊಂದು ಯಾರೂ ಅದ್ರ ಕಡೆ ಗಮನ ಕೊಡಲ್ಲ. ಫ್ರಿಜ್ ಇರೋದ್ರಿಂದ ಎಷ್ಟು ಬೇಕು, ಒಂದು ವಾರಕ್ಕೆ ಎಷ್ಟು ಬೇಕಷ್ಟು ಅಥವಾ ಒಂದು 3 ದಿವಸಕ್ಕೆ ಎಷ್ಟು ಬೇಕಷ್ಟು ತಂದು ಇಟ್ಕೊಂಡ್ಬಿಡ್ತಾರೆ. ಸೊ ನಮ್ಮ ಮನೇಲೂ ಅಷ್ಟೇ, ಪಾಪನ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಸೊ ಅದರಿಂದ ನಮ್ಮ ಮನೆಯವರು
ಒಂದು 4 ಡೇಸ್ಗಾದರೂ ನಾವು ವೆಜ್ ಆಗಿರೋದ್ರಿಂದ ಜಾಸ್ತಿ ವೆಜಿಟೇಬಲ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ವೆಜಿಟೇಬಲ್ಸ್ ಬೇಕಾಗ್ತಾ ಇರುತ್ತೆ. ಮತ್ತು ಒಣಗೋದ್ರೆ ಮತ್ತೆ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಮತ್ತು ಕೊಳ್ತೋಗ್ಬಿಡುತ್ತೆ. ಸೊ ಅದರಿಂದ ದುಡ್ಡು ಕೊಟ್ಟು ಅದನ್ನ ಕೊಳ್ತೋಗಿ ಬಿಸಾಕೋದ್ಕಿಂತ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೊಂದು ದಿವಸ 1-2 ದಿವಸ ಯೂಸ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಇವಾಗಿನ ಜನ್ರೇಷನ್ನು ಮತ್ತು ಇವಾಗಿನ ಟೆಕ್ನಾಲಜಿಗೆಲ್ಲ ನಾವು ಅಡ್ಜಸ್ಟ್ ಆಗಲೇಬೇಕು. ಮತ್ತು ನಮ್ಮ ಅತ್ತಿಗೆ ಮಗ ಬಂದಿದ್ದ. ಸೊ ಅವನು ಒಂದು 3 ಕಾರ್ಗಳನ್ನ ತೊಗೊಂಡು ಬಂದಿದ್ದ. ಅವ್ನು ಕೌಶಿಕ್ ಕೊಟ್ಬಿಟ್ಟು ಆಟ ಆಡಿಸ್ತಾ ಇದ್ದ. ಸೊ ನಾನು ಹಂಗೆ ಇರಲಿ ಚೆನ್ನಾಗಿತ್ತು ಅಂತಂದ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಈ 3 ಕಾರಲ್ಲಿ ನಿಮ್ಗೆ ಯಾವ್ದು ಕಾರ್ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ನನಗೆ ಫಸ್ಟ್ ಒನ್ ಇದೇನು ಕಾಣಿಸ್ತಾ ಇದೆ ಇದು ಇಷ್ಟ ಆಯಿತು. ಮತ್ತು ಸಂಜೆ ಏನು ಮಾಡೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಏನೋ ಒಂದು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ರೈಸ್ ಇತ್ತು. ಸರಿ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಅಂತಂತ ನಾನು ಲಾಸ್ಟಲ್ಲಿ ಕಾಮೆಂಟ್ ಮಾಡ್ತೀನಿ. ಸರಿ ಲಾಸ್ಟಲ್ಲಿ ಹೇಳ್ತೀನಿ. ಅಡುಗೆ ಮನೆ ಆಂಟಿ ಇತ್ತಲ್ಲ ಇಡ್ಲಿನೂ ಕೂಡ ಮಾಡಿದ್ದೆ. ಫ್ರಿಜ್ ಇಲ್ಲದೆ ಇರೋದ್ರಿಂದ ಇಟ್ಕೊಳಕ್ಕಾಗಲ್ಲ. ಸೊ ಅದರಿಂದ ಒಂದೇ ದಿವಸದಲ್ಲಿ ನಾವು ಯೂಸ್ ಮಾಡ್ಕೊಬೇಕು. ಮತ್ತು ಸ್ವಲ್ಪ ಪಾಯಸ ಮಾಡಿದ್ವಿ, ತುಂಬ ದಿವಸ ಆಗಿತ್ತು. ಇನ್ನೊಂದು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ನಮ್ಮ ಅತ್ತಿಗೆ ಮಗ ಬಂದಿದ್ದಲ್ಲ, ಸರಿ ಇರಲಿ ಅಂದ್ಬಿಟ್ಟು ಶಾವಿಗೆ ಪಾಯಸನ ಮಾಡಿದ್ದೆ. ಮತ್ತು ಇದೊಂದು ಕರಿ ಥರ ಮಾಡಿಟ್ಕೊಂಡೆ. ಬೇಕಾದರೆ ನಾವು ಇದನ್ನ ಒಂದು ದಿವಸ ಫ್ರಿಜ್ಜಲ್ಲಿ ಇಟ್ಕೊಬೋದು ಅಥವಾ ಆಚೆನೂ ಕೂಡ ಒಂದು ದಿವಸ ಇಟ್ಕೊಬೋದು. ಮತ್ತು ಇನ್ನೊಂದೇನು ಅಂತಂದರೆ ನಾನು ನಮ್ಮ ಮನೆಯವ್ರಿಗೆ ಇದನ್ನು ತರಕ್ಕೆ ಹೇಳಿದ್ದೆ, ಏನು ಮೈಕ್ ತರಕ್ಕೆ ಹೇಳಿದ್ದೆ. ಅವರು ಮಧ್ಯಾಹ್ನ ತೊಗೊಂಡು ಬಂದಿಲ್ಲ, ಚೆನ್ನಾಗಿಲ್ಲ ಅಂದ್ಬಿಟ್ಟು ಸುಮ್ಮನಾದರು. ನಾನು ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ತಗೊಂಡು ಬಂದಿದ್ದಾನೆ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಇಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ತರಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರ್ತೀನಿ ಅಂತ ಅಂದರು. ನಾನು ಕೂಡ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ನೈಟ್ ಬರಬೇಕಾದ್ರೆ ಅಂದರೆ ಶಾಪಲ್ಲಿ ಇಟ್ಟಿದ್ರು, ನೈಟ್ ಬರಬೇಕಾದ್ರೆ ತೊಗೊಬಂದು ಕೊಟ್ಟರು. ಸೊ ಸರಿ ಓಪನ್ ಮಾಡೋಣ ನೋಡೋಣ ಯಾವ ರೀತಿ ಇದೆ ಅಂದರೆ ಫಸ್ಟ್ ಟೈಮು ನಾನು ಈ ಥರ ತೊಗೊಂಡಿದ್ದು. ಸೊ ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟೆಲ್ಲ ಚೆಕ್ ಮಾಡ್ತಾಯಿದ್ದೆ. ಮಾಡ್ದ ಇವಾಗ ನೈಟ್ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ನಮ್ಮ ಮನೆಯವರು ಮೈಕ್ ತಗೊಬಂದಿದ್ದಾರೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ನೋಡೋಣ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತೆ ಇವಾಗ ಸಾಯಂಕಾಲ ಅಡುಗೆ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಫಸ್ಟ್ ಇಲ್ಲಿ ತೋರಿಸ್ತೀನಿ. ಇಲ್ಲಿ ರೈಸ್ ಮಾಡಿದ್ದೀನಿ. ಇದೇನು ರೈಸು ಅಂತ ನಾನು ಇವರೆಲ್ಲ ಟೇಸ್ಟ್ ಮಾಡಿದ್ಮೇಲೆ ಏನೋ ಟ್ರೈ ಮಾಡಿದ್ದೆ. ಚೆನ್ನಾಗಿದೆ ಏನೋ ಗೊತ್ತಿಲ್ಲ. ಇವರೆಲ್ಲ ಟ್ರೈ ಮಾಡ್ಬಿಟ್ಟು ಇದನ್ನ ಹೇಳ್ಬೇಕು ಹೇಗಿದೆ ಅಂತ ಅಂದ್ಬಿಟ್ಟು. ಮತ್ತೆ ಪಾಯಸನ ಮಾಡಿದ್ದೀನಿ. ಅಳಿಮಯ ಬಂದಿರೋದಕ್ಕೆ ಮತ್ತೆ ಬೆಳಿಗ್ಗೆಂದು ಚಟ್ನಿ ಇತ್ತು, ಅದಕ್ಕೆ ಇಡ್ಲಿ ಮಾಡಿದ್ದೀನಿ. ಇದಿಷ್ಟೇನೆ, ಇನ್ನೇನು ಇಲ್ಲ. ನಿನ್ ಈ ತರ ಇವತ್ತು ನಮ್ಮ ಮನೆಗ್ ಬಂದಿದ್ದಾರೆ ಗೌತಮ್. ಹಾಯ್ ಮಾಡು, ಬೇಡ ಏನಾದ್ರು. ನಾನೇನ್ ಹೇಳಿ ನೋಡಿ ಗೈಸ್, ನಾನೇನ್ ಹೇಳಿ ಅಂತ ಇದ್ದಾನೆ. ಏನಾದ್ರು ಹೇಳ್ಬೇಕಪ್ಪ. ನಮ್ಮಮ್ಮನ್ ಮಾತಾಡ್ಸೋಣ ಬನ್ನಿ. ನಮ್ಮಮ್ಮ ಸುಮ್ನೆ ಡವ್ ಮಾಡೋದು. ನಮ್ಮಮ್ಮನ್ ಮಾತಾಡು ಅಂದ್ರೆ ನಮ್ಮಮ್ಮನ ನಾನೇನ್ ಹೇಳೋದು. ಹೇಳಮ್ಮ, ಇವಾಗ ಹೇಳು, ಏನ್ ಕಂಪ್ಲೇಂಟ್ ನಿಂದು? ನಂದೇನ್ ಕಂಪ್ಲೇಂಟ್ ಅಂದ್ರೆ ನನ್ನ ಮೊಮ್ಮಗ ತುಂಬಾ ಜಗಳ ಮಾಡ್ತಾ ಇದ್ದಾನೆ. ತುಂಬಾ ಜಗಳ ಮಾಡ್ತಾ ಇದ್ದಾನೆ. ಮೈಕ್ ಕೊಡಿ ನಿಮ್ಮ ಮಮ್ಮಿಗೆ. ನೀನ್ ತುಂಬಾ ಜಗಳ ಮಾಡ್ತಾ ಇದ್ದೀರಿ. ತುಂಬಾ ಮೈಕ್ ಕೊಡ್ಬೇಕು ನಿಮ್ಮ ಮಮ್ಮಿಗೆ. ಮೈಕ್ ಇಲ್ಲಿ ಹಾಕ್ಬಿಟ್ಟು ಮಾತಾಡ್ಸ್ಬೇಕು. ನೀನು ತುಂಬಾ ಜಗಳ ಮಾಡ್ತಿದ್ರೆ ಅಂದ್ರೆ ಗೌತಮ್ ಮಾತಾಡ್ತಾನೆ. ಗೌತಮ್ ಮಾತಾಡ್ತಾರೆ. ಎಲ್ಲರೂ ಅವ್ನ್ ಮಾತಾಡಾಯ್ತು. ಹಿಂಗೆ ಹೊಡ್ದಾಗ ಹಿಂಗ್ ಹೊಡ್ದಾಗ ಮೈಕ್ನ ಓಪನ್ ಮಾಡಿ 5 ನಿಮಿಷನೂ ಆಗಲೇ ಡಮಾರ್ ಅಂತ ಹೊಡೆದೋಯ್ತು. ಮತ್ತು ನಮ್ಮ ಮನೆಯವ್ರು ರೆಡಿ ಮಾಡಿಬಿಟ್ಟು ಮಾತಾಡ್ತಾ ಇದ್ದಾರೆ. ಮಾಡ್ದಾ? ಹಾಯ್ ಫ್ರೆಂಡ್ಸ್. ಹೊಡೆದೋಗಿತ್ತದು. ಅದು ಕರೆಕ್ಟ್ ಆಯ್ತು ತಾನೆ? ಕರೆಕ್ಟ್ ಆಯ್ತು. ನೀನ್ ಬರ್ಬೇಡ ಮುಂದೆ. ನಾನ್ ಬೇಕಂದ್ರೆ ನಾನ್ ಬರ್ತೀನಿ. ನೀನೇ ಮುಂದೆ ಹೋದ್ರೆ ನಾನ್ ಹಿಂದೆ ಓಕೆ ಬನ್ನಿ ಫ್ರೆಂಡ್ಸ್. ಹೊಸ ಬ್ಲಾಗರ್ಸ್ ಎಲ್ಲ ಹಿಂಗೇನೆ. ಏನೋ ಒಂದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಒಬ್ರು ನಮ್ಮ ಅತಿಥಿಗಳು ಬಂದಿದ್ದಾರೆ. ಮತ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.